ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾವೆಲ್ಲರೂ ಈ ದಿನ ಸೇರಿದ್ದೀವಿ ರಕ್ಷಾ ಬಂಧನ ಮತ್ತು ಜನ್ಮಾಷ್ಟಮಿಯ ಪ್ರತಿಯಾಗಿ. ಮೊದಲನೇದಾಗಿ ತಮಗೆ ತಿಳಿಸ್ಕೊಡ್ತೀನಿ, ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ರಾಖಿಯನ್ನ ಕಟ್ಟಲಾಗತ್ತೆ. ರಾಖಿಯ ಉದ್ದೇಶ ಏನು ಅಂತ, ರಕ್ಷಾ ಬಂಧನ ಇದು ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಹಬ್ಬ. ಭಾರತದಲ್ಲಿ ಅನೇಕ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಅದರಲ್ಲಿ ರಕ್ಷಾ ಬಂಧನನು ಸಹ ಬಹಳ ವಿಶೇಷವಾದ ಹಬ್ಬ ಆಗಿದೆ. ಯಾಕೆಂದ್ರೆ ಈ ಒಂದು ಸಮಯದಲ್ಲಿ ಮೊದಲೆಲ್ಲ ಯಾವಾಗ ಬಹಳ ಸಮಯದ ಹಿಂದೆ ರಕ್ಷಾಬಂಧನದ ಸಂದರ್ಭದಲ್ಲಿ ಬ್ರಾಹ್ಮಣರು ಬಂದು ಒಂದು ಸೂತ್ರವನ್ನ, ಒಂದು ದಾರ, ಪವಿತ್ರ ರೇಷ್ಮೆಯ ದಾರವನ್ನ ಕಟ್ಟಿ ಪವಿತ್ರರಾಗುವಂತ ಸಂಕಲ್ಪ ಮಾಡಿಸ್ತಾ ಕಟ್ತಾ ಇದ್ರು. ಅವ್ರ ಎಲ್ಲರಿಗೂ ಕಟ್ತಿದ್ರು. ಕಟ್ಬಿಟ್ಟು ದಕ್ಷಿಣೆ ಅವ್ರು ಕೊಡ್ತಿದ್ರು, ಇವ್ರು ಇಸ್ಕೊಂಡು ಹೋಗ್ತಿದ್ರು. ಆಮೇಲೆ ಈ ಹಬ್ಬ ಯಾವ ರೀತಿ ಟರ್ನ್ ಆಯ್ತಂದ್ರೆ, ಸಹೋದರಿ ಸಹೋದರನಿಗೆ ರಾಖಿ ಕಟ್ತಾರೆ. ಏನಂದ್ರೆ ಇದೊಂದು ರಕ್ಷಾ ಸೂತ್ರ, ನೀನು ಸಹೋದರ, ನಾನು ಸಹೋದರಿಯನ್ನ ನೀನ್ ರಕ್ಷಣೆ ಮಾಡು ಅಂತ. ಆದ್ರೆ ಇವತ್ತಿನ ಸಮಯದಲ್ಲಿ ಸಹೋದರ ಎಲ್ಲೋ ಇರ್ತಾನೆ, ಸಹೋದರಿ ಎಲ್ಲೋ ಇರ್ತಾಳೆ. ಬೈ ಪೋಸ್ಟ್, ಇವಾಗ ಬೈ ಪೋಸ್ಟು ಇಲ್ಲ, ಎಲ್ಲ ವಾಟ್ಸಪ್ ಅಲ್ಲಿ ರಾಖಿದು ಒಂದು ಇಮೇಜ್ ಕಳಿಸ್ಬಿಟ್ರೆ ಅವ್ರಿಗೆ ರಾಖಿ ತಲುಪಿಬಿಡುತ್ತೆ. ಆದ್ರೆ ಈ ಒಂದು ಉದ್ದೇಶ ಏನಂದ್ರೆ, ಒಂದು ವಿಶ್ವ ಭ್ರಾತೃತ್ವವನ್ನ ಜಾಗೃತ ಮಾಡೋದು. ಸಹೋದರ ಸಹೋದರಿಯ ಸಂಬಂಧ ಇದೆ ಅಲ್ವಾ, ಇದು ಬಹಳ ಪವಿತ್ರವಾದ ಸಂಬಂಧ. ಈ ಪವಿತ್ರ ಸಂಬಂಧದಲ್ಲಿ ಅತ್ಯಂತ ಮಹತ್ತರವಾದ ಬಾಂಧವ್ಯ ಇದೆ. ಸ್ವಂತ ಒಂದು ಪವಿತ್ರತೆಯ ಶ್ರೀರಕ್ಷೆ. ಅದಕ್ಕೋಸ್ಕರ ಪವಿತ್ರತೆಯ ಈ ಶ್ರೀರಕ್ಷೆಯನ್ನ, ಪವಿತ್ರವಾದ ಸಂಬಂಧ ಸದಾ ನಮ್ಗಿರ್ಲಿ ಅಂತ ಈ ಸೂತ್ರವನ್ನ ಕಟ್ಟೋದು. ಸಹೋದರಿ ಸಹೋದರನಿಗೆ ಕಟ್ತಾರೆ. ವರ್ತಮಾನ ಸಮಯದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲರಿಗೂ ರಾಖಿ ಕಟ್ತೇವೆ. ನಾವು ಸಹೋದರಿಯರು ಎಲ್ಲರಿಗೂ ರಾಖಿ ಕಟ್ತೇವೆ. ನಮ್ಮ ಒಂದು ಶ್ರೇಷ್ಠ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲರೂ ಸಹ ಪರಮಾತ್ಮನ ರಕ್ಷಣಾನುಭೂತಿಯನ್ನ ಮಾಡ್ಲಿ. ಯಾಕೆಂದ್ರೆ ಯಾವುದೇ ಸಹೋದರಿ ಸಹೋದರಿಯನ್ನ ರಕ್ಷಣೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವರೆಲ್ಲೋ ಇರ್ತಾರೆ, ಇವರೆಲ್ಲೋ ಇರ್ತಾರೆ. ಯಾವ ಸಮಯ ಸಂದರ್ಭದಲ್ಲಿ ಯಾರನ್ನ ರಕ್ಷಣೆ ಮಾಡ್ತಾರೆ ಅಲ್ವಾ? ಆದ್ರೆ ಎಲ್ಲರಿಗೂ ಈ ಸಮಯದಲ್ಲಿ ರಕ್ಷಣೆ ಬೇಕಾಗಿದೆ. ಯಾವ ತರ ರಕ್ಷಣೆ? ಭೌತಿಕವಾಗಿ ನಾವು ತುಂಬಾ ಸೇಫ್ ಆಗಿ ಇರ್ಬೋದು, ಆದ್ರೂ ಸಹ ಇವತ್ತು ಮಾನಸಿಕವಾಗಿ ಎಲ್ಲರೂ ಅನೇಕ ಪ್ರಕಾರದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಯಾವುದಂದ್ರೆ ಒಂದು ಚಿಂತೆ. ಯಾವ ಚಿಂತೆ? ಹಣ ಸಂಪಾದನೆ ಮಾಡ್ತಿದ್ರೆ ಇನ್ನೂ ಹಣ ಸಂಪಾದನೆ ಮಾಡಬೇಕು ಅನ್ನೋ ಚಿಂತೆ. ಸಂಬಂಧಗಳಲ್ಲಿ ಅಂದ್ರೆ ಆ ಒಂದು ಸಂಪಾದನೆಯ ಸಮಯದಲ್ಲಿ ಯಾವುದು ನೋಡಲ್ಲ, ಒಟ್ಟಿನಲ್ಲಿ ಹಣ ಸಂಪಾದನೆ ಮಾಡಬೇಕು. ಯಾಕೆ ತಿಳ್ಕೊಳ್ತೀವಿ? ಹಣ ಸಂಪಾದನೆ ಮಾಡಿದ್ರೆ ನಮ್ಗೆ ಭೌತಿಕ ಸುಖ ಸೌಲಭ್ಯಗಳೆಲ್ಲ ಪ್ರಾಪ್ತಿಯಾಗತ್ತೆ ಅಂತ. ಇವತ್ತು ಯಾರ ಬಳಿ ಭೌತಿಕವಾಗಿ ಸುಖ ಸೌಲಭ್ಯ ಎಲ್ಲ ಲಕ್ಸುರೀಸ್ ಇದೆ, ಒಂದ್ಸರಿ ನೋಡಿ ಅವ್ರು ತುಂಬಾ ಸುಖವಾಗಿದಾರ, ಶಾಂತಿಯಿಂದ ಇದಾರ ಅಂತ. ಇದರ ಎಲ್ಲ ಪ್ರಕಾರದ ಸುಖ ಸೌಲಭ್ಯ ಇದೆ, ಎಲ್ಲ ಪ್ರಕಾರದ ಲಕ್ಸುರಿ ಇದೆ, ಎಲ್ಲ ಪ್ರಕಾರದ ಸ್ಥಾನಮಾನ ಇದೆ. ಆದ್ರೆ ಅವ್ರು ಸುಖವಾಗಿದ್ದಾರ, ಶಾಂತಿಯಿಂದ ಇದ್ದಾರ, ನೆಮ್ಮದಿಯಿಂದ ಇದ್ದಾರ? ಇಲ್ಲ. ಅಂದ್ರೆ ಅರ್ಥ ಏನು? ಹಣದಿಂದ, ಆಸ್ತಿಯಿಂದ
ಇದರಿಂದ ನಿಜವಾದ ಸುಖ, ನಿಜವಾದ ಶಾಂತಿ, ಅವಿನಾಶಿಯಾದ ಸುಖ, ಅವಿನಾಶಿಯಾದ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವಾದ ಶಾಂತಿ ಸುಖ ನಮಗ್ ಯಾವಾಗ ಸಿಗ್ಬೋದು? ಇದು ಸಿಗತ್ತೆ ನಮ್ಗೆ ಪರಮಾತ್ಮನ ನೆನಪಿಂದ, ಮತ್ತೆ ಸ್ವಯಂನ ಅರ್ಥ ಮಾಡ್ಕೊಳ್ಳೋದ್ರಿಂದ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಂದ್ರೆ ನಮಗ್ ಗೊತ್ತಿಲ್ವಾ ನಾವೇನು ಅಂತ ಅನ್ನಿಸ್ಬೋದು. ಭೌತಿಕವಾಗಿ ನಾವು ಅರ್ಥ ಮಾಡ್ಕೊಂಡಿದೀವಿ. ನಾನು ಯಾರು ಅಂದ್ರೆ ನಾನೊಂದು ಬಿಸ್ನೆಸ್ ಮ್ಯಾನು, ಅಥವಾ ನಾನೊಂದು ನಾವೇನ್ ಕೆಲಸ ಮಾಡ್ತಿರ್ತೀವಿ ಅದು ನಾನು ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಇದೆಲ್ಲ ಭೌತಿಕವಾದದ್ದು, ವಿನಾಶಿ ಆಗಿರುವಂಥದ್ದು. ಇವತ್ತಿರುತ್ತೆ, ನಾಳೆ ಇರಲ್ಲ. ಇದೆಲ್ಲ ಎಷ್ಟೊತ್ತು ಅಲ್ವಾ? ಇವತ್ತೆಲ್ಲ ತುಂಬಾ ಟೈಮ್ ಬೇಡ. ಇವತ್ತು ಹಿಂಗಿರ್ತಾರೆ, ನಾಳೆ ಆ ಸ್ಥಾನದಿಂದ ಇಳದೆ ಬಿಟ್ಟಿರ್ತಾರೆ. ತುಂಬಾ ದೊಡ್ಡ ಸ್ಥಾನಮಾನವನ್ನ ಅಲಂಕರಿಸಿರ್ತಾರೆ, ನಾಳೆ ನೋಡಿದ್ರೆ ಅದೇನು ಇರೋದಿಲ್ಲ. ಆ ರೀತಿ ಇರುತ್ತೆ. ಸೊ ಅವಶ್ಯಕವಾಗಿ ಇದೆಲ್ಲ ಈ ಭೌತಿಕವಾದ ಪರಿಚಯ ನಮ್ಗೇನಿದೆ, ಇದೆಲ್ಲ ನಾವೆಲ್ಲ ಒಂದು ಚೇತನ ಆತ್ಮಗಳು, ಪರಮಾತ್ಮನ್ ಮಕ್ಕಳು. ಸೊ ಆ ಆತ್ಮ ಜಾಗೃತಿ ನಮಗ್ ಬೇಕಾಗಿದೆ. ಯಾವಾಗ ನಮ್ಗೆ ಈ ಆತ್ಮ ಜಾಗೃತಿ ಗೊತ್ತಾಗತ್ತೆ, ನಾನು ಯಾರು ಅಂತ ಗೊತ್ತಾಗತ್ತೆ. ನಾನು ಅಂದ್ರೆ ಈ ಭೌತಿಕ ಶರೀರ ನಾನಲ್ಲ, ಈ ಭೌತಿಕ ಶರೀರವನ್ನ ನಡೆಸೋ ಶಕ್ತಿ ನನ್ನ ಆತ್ಮ. ನಾನೊಂದು ಚೇತನ. ಈ ಆತ್ಮ ಅನ್ನೋ ಶಬ್ದವನ್ನ ಎಲ್ಲ ಧರ್ಮ, ಎಲ್ಲ ಭಾಷೆ, ಎಲ್ಲ ದೇಶದವ್ರಿಗೂ ಇದು ಗೊತ್ತು. ನಾವು ಆತ್ಮ ಅಂತ ಸಾಧಾರಣ ಭಾಷೆಯಲ್ಲಿ ಹೇಳ್ತೀವಿ, ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳ್ತೀವಿ, ಎಲ್ಲರೂ ಆತ್ಮ ಅಂತ ಹೇಳ್ತಾರೆ. ಆದರೆ ಯಥಾರ್ಥವಾಗಿ ಆ ಅರಿವು ಅಥವಾ ಆ ಒಂದು ನಾಲೆಡ್ಜ್ ಎಲ್ಲರಿಗೂ ಇಲ್ಲ. ಸೊ ಇದರ ಆಳತೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನೊಂದು ಚೇತನ ಆತ್ಮ, ನನ್ನಲ್ಲಿ ಅಪಾರವಾದ ಗುಣ, ಶಕ್ತಿ, ಜ್ಞಾನ ಇದೆ. ನನ್ನಲ್ಲಿರುವ ಅನೇಕ ಅಡಕವಾಗಿರುವಂಥ ಗುಣಗಳನ್ನು ಜಾಗೃತ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಪ್ರತಿದಿನ ಮಾಡಬೇಕು. ನಾನು ಚೇತನ ಆತ್ಮ, ಈ ಭೌತಿಕ ಶರೀರವನ್ನು ನಡೆಸುವಂಥ ಶಕ್ತಿ, ನಾನು ಅಜರ ಅಮರ ಅವಿನಾಶಿಯಾದ ಆತ್ಮ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಇದರ ಅರ್ಥ ತುಂಬ ಆಳವಾಗಿ ಹೋಗ್ತೀವಿ, ಸ್ವಯಂವನ್ನು ಅರ್ಥ ಮಾಡ್ಕೊಳ್ತೀವಿ, ನನ್ನ ಆತ್ಮ ಅಂತ ಅರ್ಥ ಆಗತ್ತೆ. ಆಗ ನಮಗೆ ಈ ದೇಹದ ಅಭಿಮಾನ, ದೇಹ ಭಾನ ಅಂದರೆ ಏನು, ಇವ್ರಂಥವ್ರು ಇವ್ರಿಂಥವ್ರು, ಮತ್ತು ಸಂಬಂಧಗಳಲ್ಲಿ ಯಾವ ಒಂದು ಹೊಂದಾಣಿಕೆ ಇರಲ್ಲ. ಯಾವಾಗ ಆತ್ಮಜ್ಞಾನ ಅರ್ಥ ಆಗ್ಬಿಡತ್ತೆ, ಆ ಆತ್ಮೀಯ ಮನೋಭಾವನೆ ಜಾಗೃತ ಆಗ್ಬಿಡತ್ತೆ, ನಮ್ಮ ಸಂಬಂಧಗಳಲ್ಲಿ ತುಂಬ ಸದ್ಭಾವನೆ ಬರುತ್ತೆ. ಅವ್ರು ಯಾರೇ ಆಗಿರಲಿ, ಏನೇ ಆಗಿರಲಿ, ಹೇಗೆ ನಮ್ಮ ಜೊತೆ ವ್ಯವಹರಿಸ್ಲಿ, ನಮ್ಗೇನನ್ಸುತ್ತೆ ಅಂದರೆ ಇವರು ಒಂದು ಆತ್ಮ, ಇವರು ಪರಮಾತ್ಮನ ಮಗು. ಇವರಲ್ಲಿರುವಂಥ ಒಳ್ಳೆ ವಿಶೇಷತೆ ಏನಿದೆ, ಅವ್ರ ಹತ್ರ ಏನು ಗುಣ ಇದೆ, ಅದನ್ನೇ ನೋಡುವಂಥ ಅಭ್ಯಾಸ ಆದಾಗ ಆ ಆತ್ಮೀಯ ಮನೋಭಾವನೆಯ ಸಂಕಲ್ಪಗಳು ನಮ್ಮ ಸಂಬಂಧಗಳನ್ನು ಪರಿಶುದ್ಧ ಮಾಡತ್ತೆ. ಯಾವಾಗ ಈ ಸಂಬಂಧಗಳಲ್ಲಿ ಸಾಮರಸ್ಯ ಬರುತ್ತೆ, ಹೊಂದಾಣಿಕೆ ಬರುತ್ತೆ, ಸದ್ಭಾವನೆಗಳು ಬರುತ್ತೆ, ಅವಶ್ಯಕವಾಗಿ ಆ ಒಂದು ಮನೆಯ ವಾತಾವರಣ ತುಂಬ ಉತ್ತಮ ಆಗತ್ತೆ, ಶ್ರೇಷ್ಠ ಆಗತ್ತೆ. ಆಗ ಗೃಹಸ್ಥ ಆಶ್ರಮ ಆಗತ್ತೆ, ಮನೆ ಮಂದಿರ ಆಗತ್ತೆ. ಅದಕ್ಕಾಗಿ ಆತ್ಮ ಜಾಗೃತಿ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಈ ಒಂದು ರಕ್ಷಾ ಸೂತ್ರ ನಿಮ್ಗೇನು ಕಟ್ಲಾಗತ್ತೆ, ಇದರಲ್ಲಿ ಪರಮಾತ್ಮನ ಒಂದು ಚಿತ್ರ ಇದೆ, ಸಿಂಬಲ್ ಇದೆ. ನಾವೆಲ್ಲ ಒಬ್ಬ ಭಗವಂತನ ಮಕ್ಕಳು ಅಂತ. ಪರಮಾತ್ಮ ನಮ್ಮೆಲ್ಲರ ತಂದೆ. ಯಾರು ಆ ಪರಮಾತ್ಮ? ಎಲ್ಲರಿಗೂ ಬೇರೆ ಬೇರೆ ಪರಮಾತ್ಮ. ನಿಮ್ಮ ಜಾತಿಗೊಬ್ಬರ ಪರಮಾತ್ಮ, ನಮ್ಮ ಧರ್ಮಕ್ಕೊಬ್ಬರ ಪರಮಾತ್ಮ, ಆ ದೇಶಕ್ಕೆ ಬೇರೆ ಪರಮಾತ್ಮ, ಆ ರೀತಿ ಅಲ್ಲ. ನಾವೆಲ್ಲರೂ ಆತ್ಮಗಳು, ಪರಮಾತ್ಮನ ಮಕ್ಕಳು. ನಮ್ಮೆಲ್ಲರಿಗೂ ತಂದೆ ಒಬ್ಬರೇ, ಆ ಪರಂಜ್ಯೋತಿ ಸ್ವರೂಪಿ ನಿರಾಕಾರ. ಆ ನಿರಾಕಾರ ಅಂದರೆ ಪ್ರಕಾಶ, ಒಂದು ಲೈಟ್. ಸೊ ನಾವೆಲ್ಲರೂ ಪರಮಾತ್ಮನ ಮಕ್ಕಳು. ಇವತ್ತು ನಾವು ಹೇಳ್ತೀವಿ ಹೇ ಪರಮಾತ್ಮ, ಹೇ ಭಗವಂತ,
ಹೇ ಈಶ್ವರ, ಓ ಗಾಡ್ ಫಾದರ್ ಅಂತೆಲ್ಲರೂ ಕರೀತಾರೆ, ಹೇ ಪ್ರಭು ಎಲ್ಲರೂ ಕರೀತಾರೆ. ಆದರೆ ಅವ್ರು ಯಾರು ಅಂತ ಯಥಾರ್ಥವಾಗಿ ಗೊತ್ತಿಲ್ಲ. ಪರಿಚಯ ಹೇ ಪರಮಾತ್ಮ ಅಂತ ಹೇಳಿದ್ರು, ಅವರ ಜೊತೆ ನನ್ನ ಆತ್ಮೀಯ ಸಂಬಂಧ ಜೋಡಣೆ ಆಗಿಲ್ಲ. ಹೇಳ್ತೀವಿ ಭಗವಂತ ನೀನೇ ನನ್ನ ತಂದೆ ತಾಯಿ ಬಂಧು ಸಖ ಸ್ವಾಮಿ ಎಲ್ಲನೂ ನೀನೇ ಅಂತ ಹೇಳ್ತೀವಿ, ಆದ್ರೆ ಬರೀ ಹೇಳೋದಷ್ಟೇ ಮಂತ್ರದ ರೂಪದಲ್ಲಿ. ಆದ್ರೆ ಅವ್ರ ಜೊತೆ ಆ ಸಂಬಂಧ ಜೋಡಿಸಿದಿನ? ಹೇಗೆ ನಮ್ಮ ಶರೀರದ ತಂದೆ ತಾಯಿ ಇರ್ತಾರೆ, ಅವ್ರ ಜೊತೆ ಯಾವ ರೀತಿ ಸಂಬಂಧ ಇದೆಯೋ, ಹೇಗೆ ನನ್ಗಿಲ್ಲಿ ಶರೀರದ ಸಂಬಂಧಿಗಳು, ನನ್ನ ಫ್ರೆಂಡ್ ಇದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ನಮ್ಮ ಸಹೋದರರಿದ್ದಾರೆ, ಇವ್ರ ಜೊತೆ ಯಾವ ರೀತಿ ಸಂಬಂಧ ಇದೆಯೋ ಭಗವಂತನ್ಗೆ ಹೇಳ್ತೇವೆ ನೀನೇ ನನ್ನ ಸರ್ವಸ್ವ ಅಂತ, ಸರ್ವ ಸಂಬಂಧಿ ಅಂತ. ಆದ್ರೆ ಆ ಸಂಬಂಧ ಅವ್ರ ಜೊತೆ ಜೋಡಣೆ ಆಗಿಲ್ಲ, ಬರೀ ಹೇಳ್ತೀವಿ. ಆದ್ರೆ ಇಲ್ಲಿ ಪರಮಾತ್ಮನನ್ನ ನಾವು ಯಾವಾಗ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತೀವಿ, ಪರಮಾತ್ಮನ ಜೊತೆ ಆ ಸತ್ಯ ಸಂಬಂಧ ಜೋಡಣೆ ಮಾಡ್ತೀವಿ ಮನಸ್ಸು ಬುದ್ಧಿಯಿಂದ, ಪರಮಾತ್ಮನಿಂದ ಒಂದೊಂದು ಸಂಬಂಧವನ್ನ ಅನುಭವ ಮಾಡಿ ಆ ರಕ್ಷಣಾನುಭೂತಿಯನ್ನ ನಾವು ಮಾಡ್ತೀವಿ. ಪರಮಾತ್ಮನ ರಕ್ಷಣೆಗಿಂತ ಬೇರೆ ಬೇಕಾ? ಸೊ ಪರಮಾತ್ಮನ ರಕ್ಷಣೆಯ ಅನುಭವವನ್ನ ಮಾಡೋದು ಬರೀ ಅನುಭವ ಮನಸ್ಸಿನಿಂದಷ್ಟೇ ಅಲ್ಲ, ಭೌತಿಕವಾಗೂ ಸಹ ಪರಮಾತ್ಮನ ರಕ್ಷಣೆಯನ್ನ ನಾವು ಅನುಭವ ಮಾಡ್ತೀವಿ. ಸೇಫ್, ಪರಮಾತ್ಮನ ನೆನಪೇ ನಮ್ಮನ್ನ ನಾವು ಸೇಫ್ ಮಾಡ್ಕೊಡೋದು. ಯಾವುದರಿಂದ ಸೇಫ್ ಆಗ್ತೀವಿ ಗೊತ್ತಾ? ಚಿಂತೆ, ದುಃಖ, ಅಶಾಂತಿ, ಟೆನ್ಷನ್, ಫ್ರಸ್ಟ್ರೇಷನ್, ಭಯ. ಇವತ್ತೆಲ್ರಿಗೂ ಒಂಥರ ಭಯಕ್ಕೆ ರೀಸನ್ನೇ ಗೊತ್ತಿಲ್ಲ. ಎಲ್ರೂ ಒಂದಲ್ಲ ಒಂದು ಪ್ರಕಾರದ ಭಯ ಇರುತ್ತೆ, ಗೊತ್ತಾ? ಎಲ್ಲ ಇದೆ, ಆದ್ರೆ ಭಯ. ಅನೇಕರಿಗೆ ಗೊತ್ತಿರ್ಬೋದು, ಇವತ್ತಿನ ಪ್ರಪಂಚದಲ್ಲಿ ಎಲ್ಲರೂ ಇನ್ಸೆಕ್ಯೂರ್ ಫೀಲ್ ಮಾಡ್ತಾರೆ. ಎಲ್ಲ ಇದೆ ಆದ್ರೂ ಇನ್ಸೆಕ್ಯೂರ್. ಫುಲ್ ಸುತ್ತಮುತ್ತ ಬಾಡಿ ಗಾರ್ಡ್ಸ್ ಇದ್ದಾರೆ, ಆದ್ರೂ ಇನ್ಸೆಕ್ಯೂರ್. ಬೇಕಾದಷ್ಟು ನನ್ನ ಜೀವನ ಮುಗಿಯೋವರೆಗೂ ಆಸ್ತಿ ಪಾಸ್ತಿ ಹಣ ಇದೆ, ಆದ್ರೂ ಇನ್ಸೆಕ್ಯೂರ್. ಬೇಕಾದಷ್ಟು ಜನ ಸಂಪಾದನೆ ಮಾಡಿದೀವಿ, ಆದ್ರೂ ಇನ್ಸೆಕ್ಯೂರ್. ಈ ಭಯ ಏನಕ್ಕೆ ಬರುತ್ತೆ? ಮುಂದೆ ಏನಾಗ್ಬಿಟ್ರೆ, ಅದು ಹಂಗಾಗ್ಬಿಟ್ರೆ, ಇದು ಹಿಂಗಾಗ್ಬಿಟ್ರೆ, ಈ ನಕಾರಾತ್ಮಕ ಯೋಚನೆಗಳು ನಮ್ಮನ್ನ ತುಂಬಾ ಕಾಡುತ್ತೆ. ಇದೆಲ್ಲದ್ರಿಂದ ಮುಕ್ತ ಆಗೋದು ಹೇಗೆ ಅಲ್ವಾ? ಮುಕ್ತ ಆಗ್ಬೇಕಲ್ವಾ? ಹೆಂಗ್ ಮುಕ್ತ ಆಗೋಣ? ನಮಗ್ ಪರಮಾತ್ಮ ಗಿರ್ಮಾತ್ಮ ಎಲ್ಲ ಗೊತ್ತಿಲ್ಲ, ನಮ್ಗೆ ಅದ್ ಬೇಡ, ನೀವೇನಾದ್ರೂ ಸರಿ ಮಾಡ್ಕೊಡಿ ನಮ್ಗೆ ಅಂತ. ಹೇಗ್ ಮಾಡೋದು? ಇದಕ್ ರೆಮಿಡಿ ನಮ್ಮ ಹತ್ರನೇ ಇದೆ. ಎಷ್ಟೆಷ್ಟು ನಾವು ಶುದ್ಧ ಚಿಂತನೆಗಳನ್ನ ಮಾಡ್ತಾ ಹೋಗ್ತೀವಿ, ಸಕಾರಾತ್ಮಕ ಚಿಂತನೆಗಳನ್ನ ಮಾಡ್ತಾ ಹೋಗ್ತೀವಿ, ಶ್ರೇಷ್ಠ ವಿಚಾರಗಳನ್ನ ನನ್ನೊಳಗಡೆನೆ ಮಾಡ್ತಾ ಹೋಗ್ತೀನಿ. ಸೊ ನಾನು ಸ್ವಯಂನ ರಕ್ಷಣೆ ಮಾಡ್ಕೊಳ್ತೇನೆ. ಸೊ ಸ್ವಯಂನ ರಕ್ಷಣೆ ಮಾಡ್ಕೊಳ್ತೀವಿ ಪಾಸಿಟಿವ್ ಥಾಟ್ಸ್ ಇಂದ, ಶ್ರೇಷ್ಠ ಸಂಕಲ್ಪಗಳಿಂದ ಮಾಡ್ಕೊಳ್ಬೋದು. ಆದ್ರೆ ಮಾಡ್ಕೊಂಡ್ರು ಸಹ ಇನ್ನೊಂದು ಸಪೋರ್ಟ್ ಬೇಕು ನಮ್ಗೆ. ಆ ಸಪೋರ್ಟ್, ಆ ಒಂದು ರಕ್ಷಣೆ ಸುಪ್ರೀಂ ಪವರ್ ಇಂದ, ಪರಮಾತ್ಮನಿಂದ ಖಂಡಿತ ಸಿಗತ್ತೆ. ಸೊ ಅದರ ಅನುಭೂತಿಯನ್ನ ನಾವು ಮಾಡಿದಾಗ ಪರಮಾತ್ಮ, ನೀವೇನಲ್ಲಿ ಹೇಳಿದ್ರಿ ಪರಮಾತ್ಮನ ಧ್ಯಾನ ಮಾಡಬೇಕು ಗೊತ್ತು. ಎಲ್ಲರೂ ಹೇಳ್ತಾರೆ ಇವತ್ತು ಯಾವುದೇ ಡಾಕ್ಟರ್ ಹತ್ರ ಹೋದ್ರು, ಏನಾದ್ರೂ ಆ ಶರೀರದ ಆರೋಗ್ಯ ಚೆನ್ನಾಗಿಲ್ದಿದ್ದಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಡಾಕ್ಟರ್ ಹೇಳ್ತಾರೆ, ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ತೀರ, ಅದಕ್ಕೆ ನಿಮ್ BP ರೈಸ್ ಆಗಿದೆ, ನಿಮ್ ಶುಗರ್ ಲೆವೆಲ್ ರೈಸ್ ಆಗಿದೆ, ನಿಮ್ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ, ಅದಕ್ಕಾಗಿ ನೀವು ಧ್ಯಾನ ಮಾಡಬೇಕು, ನಿಮ್ಮ ಮನ್ಸು ಕಾಮಾಗಿ ಇಟ್ಕೊಳ್ಬೇಕು, ನಿಮ್ಮ ಮನ್ಸು ಕೂಲಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಅಷ್ಟೇ.
ಅವರು ಹೇಳ್ತಾರೆ, ನಾವು ಬರೀ ಕೇಳ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಇದನ್ನ ಹೆಂಗ್ ಮಾಡ್ಕೊಳ್ಳೋದು? ಅವ್ರು ಹೇಳ್ತಾರೆ, ಅವರು ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಅವರು ಟೆನ್ಷನ್ ಅಲ್ಲಿ ಇದ್ದಾರೆ, ಅವರು ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ದಾರೆ. ಸೊ ನಮಗ್ ಬರ್ಬೇಕು ಅಂದ್ರೆ ನಾವು ಖಂಡಿತ ಇದನ್ನ ಅರ್ಥ ಮಾಡ್ಕೊಂಡು ಪರಮಾತ್ಮನ ರಕ್ಷಣಾನುಭೂತಿಯನ್ನ ಖಂಡಿತ ಮಾಡ್ಬೇಕು, ಸ್ವಯಂ ಮಾಡ್ಬೇಕು. ನಾವ್ ಯಾವಾಗ ಸ್ವಯಂ ಅನುಭೂತಿ ಮಾಡ್ತೀವೋ, ಯಾಕೆಂದ್ರೆ ಇದು ಬರೀ ಹೇಳೋದು ಕೇಳೋದಲ್ಲ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಮೈಸೂರು ಪಾಕ್ ತುಂಬಾ ಚೆನ್ನಾಗಿದೆ, ಯೂಟ್ಯೂಬಲ್ಲಿ ನೋಡ್ತೀವಿ. ಮೈಸೂರು ಪಾಕ್ ಮಾಡೋ ಮೆಥಡ್ ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಮಾಡಿ ಬಾಯಿ ಒಳಗಡೆ ಇಟ್ಕೊಂಡು ತಿಂದಾಗ್ಲೇ ಅದು ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗೋದು. ಅದೇ ರೀತಿ ಪರಮಾತ್ಮನ್ ನೆನಪು ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಪರಮಾತ್ಮನ್ ನೆನಪು ಮಾಡಿದ್ರೆ ಶಕ್ತಿ ಸಿಗತ್ತೆ ಎಲ್ಲರೂ ಹೇಳ್ತಾರೆ. ಧ್ಯಾನ ಮಾಡಬೇಕು ಗೊತ್ತಿದೆ, ಆದ್ರೆ ಅದನ್ನ ಮಾಡ್ಬೇಕಲ್ವಾ? ಯಾವಾಗ ಅದನ್ನ ಮಾಡ್ತೀವೋ ಅದನ್ನ ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಆ ಮಾಡೋಂಥ ಪ್ರೋಸೆಸ್ ಇವಾಗ ಒಂದು ಗ್ಯಾಪ್ ಏನು ಉಳ್ಕೊಂಡಿದೆ, ಅದನ್ನ ತಾವೆಲ್ಲರೂ ಫಿಲಪ್ ಮಾಡ್ಬೇಕು. ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಅನುಭೂತಿ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೆ. ಮಾಡ್ತೀರಾ ಅಲ್ವಾ? ಸೊ ತಾವೆಲ್ಲ ಇವತ್ತು ಬಂದಿದ್ದೀರಾ ಪರಮಾತ್ಮನ ರಕ್ಷಣಾ ಸೂತ್ರವನ್ನ ಕಟ್ಟಿಸ್ಕೊಳ್ಳಿಕ್ಕೆ. ಸೊ ಈ ರಾಖಿ ಒಂದಿನ ಇರುತ್ತೆ, ಒಂದು ವಾರ ಇಟ್ಕೊಳ್ಬೋದು, ಒಂದು ತಿಂಗಳೇ ಇಟ್ಕೊಳ್ಬೋದು, ಆಮೇಲೆ ಅದು ಕಟ್ಟಾಗುತ್ತೆ, ಇನ್ನೇನಾಗತ್ತೆ. ಆದ್ರೆ ಇದು ಒಂದು ನಿಮಿತ್ತ ಮಾತ್ರ, ಇದನ್ನ ಕಟ್ಲಾಗತ್ತೆ. ಆದ್ರೆ ಸದಾ ನಾವು ಪರಮಾತ್ಮನ ಶ್ರೇಷ್ಠ ರಕ್ಷಣೆಯ ಸೂತ್ರದಲ್ಲಿ ಮನಸ್ಸಿನಿಂದ ಅಂತರಾಳದಿಂದ ನಾವು ಅದರ ಅನುಭೂತಿಯನ್ನ ಮಾಡ್ತಾ ಇದ್ರೆ ಆ ರಕ್ಷಣಾ ಸೂತ್ರದಲ್ಲಿ ನಾವು ನಮ್ಮನ್ನ ಇಟ್ಕೊಳ್ಬೋದು. ಇಟ್ಕೊಳ್ಬೋದಲ್ವಾ? ಸೊ ಇದು ನಿರಂತರವಾಗಿ ನಡಿಬೇಕು. ನಿರಂತರವಾಗಿ ನಡಿಬೇಕಂದ್ರೆ ರಾಖಿ ಕಟ್ತೀವಿ, ತಿಲಕ ಇಡ್ತೀವಿ ಅಲ್ವಾ? ರಾಖಿ ಕಟ್ಟಕ್ಕೆ ಮೊದಲು ತಿಲಕ ಇಡ್ಲಾಗತ್ತೆ. ತಿಲಕ ಏನಂದ್ರೆ ಇದು ಶ್ರೀಗಂಧದ ತಿಲಕ. ಹೇಗೆ ಶ್ರೀಗಂಧ ಸುಗಂಧವನ್ನ ಕೊಡುತ್ತೆ ಅಲ್ವಾ? ಮತ್ತೆ ಈ ಹಣೆ ಮಧ್ಯೆ ಇಡ್ಲಾಗತ್ತೆ, ಇದು ಇಟ್ಕೊಂಡ್ರೆ ಕೂಲ್ ಆಗತ್ತೆ. ಸೊ ತಮ್ಮೆಲ್ಲರ ಮೈಂಡ್ ಕೂಲ್ ಆಗ್ಲಿ ಅಂತ, ತಮ್ಮ ಮನಸ್ಸು ಶಾಂತವಾಗ್ಲಿ, ಶೀತಲವಾಗಿರ್ಲಿ, ತಮ್ಮ ಆತ್ಮದಲ್ಲಿರೋ ಗುಣಗಳು ಜಾಗೃತ ಆಗ್ಲಿ, ದೇಹಾಭಿಮಾನದ ದುರ್ಗುಣಗಳು ಸಮಾಪ್ತಿ ಆಗ್ಲಿ ಅಂತ ಆತ್ಮಸ್ಮೃತಿಯ ತಿಲಕವನ್ನ ಇಡ್ಲಾಗತ್ತೆ. ನಂತರ ರಾಖಿ ಕಟ್ತೇವೆ. ಸೊ ಇದು ಪರಮಾತ್ಮನ ಸ್ನೇಹದ ಸೂತ್ರದ ಬಂಧನದಲ್ಲಿ ಬಂಧಿಸ್ಕೊಂಡು ದುಃಖ ಅಶಾಂತಿಯ ಬಂಧನಗಳಿಂದ ನಾವೆಲ್ಲ ಬಿಡುಗಡೆಯಾಗೋಣ ಅಂತ ಇದು ಪರಮಾತ್ಮನ ರಕ್ಷಣಾ ಸೂತ್ರ. ಇದನ್ನ ತಾವು ಕಟ್ಟಿಸ್ಕೊಳ್ಳಿ. ಜೊತೆಗೆ ತಮ್ಗೆಲ್ಲರಿಗೂ ಸಿಹಿ ಕೊಡ್ಲಾಗತ್ತೆ. ಹೇಗೆ ಸಿಹಿ ಕೊಡ್ತಾರಲ್ವ, ರಾಖಿ ಕಟ್ಟಿದ್ಮೇಲೆ ಸ್ವೀಟ್ ಕೊಡ್ತಾರೆ. ಹೇಗೆ ಸಿಹಿ ತಿಂದಾಗ ಖುಷಿ ಆಗತ್ತಲ್ವ, ಏನೇ ಒಂದು ಒಳ್ಳೆ ಸಕ್ಸಸ್ಫುಲ್ ಆದ್ರೆ, ಏನಾದ್ರೂ ಒಂದು ಚಿಕ್ಕ ಚಿಕ್ಕ ಕಾರ್ಯದಲ್ಲೇ ಸಕ್ಸಸ್ ಆದ್ರೂ ನಾವು ಸಿಹಿ ಹಂಚ್ತೀವಿ. ಸೊ ಸಿಹಿ ಅರ್ಥ ಏನು ಅಂದ್ರೆ ಮಧುರವಾಗಿದ್ದ ತಿಂದಾಗ ಒಂದು ಖುಷಿ ಆಗತ್ತೆ. ಸೊ ಆ ಖುಷಿ ಬರೀ ತಿನ್ಬೇಕಾದ್ರೆ ಅಷ್ಟೇ ಅಲ್ಲ, ತಮ್ಮ ಜೀವನ ಸದಾಕಾಲ ಖುಷಿಯಾಗಿರ್ಲಿ. ಈ ಖುಷಿ ತುಂಬಾ ದೊಡ್ಡ ಖಜಾನೆ. ಈ ಖುಷಿ ಹೆಂಗ್ ಸಿಗತ್ತೆ? ಏನಾದ್ರೂ ಒಳ್ಳೇದು ತಿಂದಾಗ, ಏನಾದ್ರೂ ಒಳ್ಳೇದು ನೋಡಿದಾಗ, ಏನಾದ್ರೂ ಒಳ್ಳೇದು ಕೇಳಿದಾಗ, ಏನಾದ್ರೂ ಒಳ್ಳೇದು ಮಾತಾಡಿದಾಗ, ಎಲ್ಲಾದ್ರೂ ಒಂದು ಸುಂದರವಾದ ಸ್ಥಾನಕ್ಕೆ ಹೋದಾಗ ಇದರಿಂದ ಖುಷಿ ಆಗತ್ತೆ. ಎಷ್ಟೊತ್ತು ಖುಷಿ ಸಿಗತ್ತೆ? ಸ್ವಲ್ಪ ಹೊತ್ತು ಅಲ್ವಾ? ಅದ್ ನೋಡ್ದಾಗ ಸ್ವಲ್ಪ ಖುಷಿ, ಅದು ತಿಂದಾಗ ಸ್ವಲ್ಪ ಖುಷಿ. ಯಾರಾದ್ರೂ ಅಂತ ಮಿತ್ರ ಸಂಬಂಧಿಗಳು ಬಹಳ ಸಮಯದಿಂದ ಸಿಕ್ಕಿದ್ರು, ಇವಾಗ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದಾಗ ಅಷ್ಟು ಸಮಯ ಖುಷಿ. ಆದ್ರೆ ಸದಾ ಕಾಲದ ಖುಷಿ ಅನುಭವ ಮಾಡ್ಬೇಕಂದ್ರೆ
ಸದಾ ಕಾಲದ ಖುಷಿ, ಅಂತ ಒಂದು ನಿರಂತರವಾದ ಖುಷಿ, ಅಂತ ಒಂದು ಆನಂದ ಸುಖವನ್ನ ಅನುಭೂತಿ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ನಮ್ಮ ಶ್ರೇಷ್ಠ ಚಿಂತನೆ, ಆತ್ಮಚಿಂತನೆಯ ಜೊತೆ ಪರಮಾತ್ಮನ ಚಿಂತನೆ ಇದನ್ನ ಮಾಡಿದಾಗ ನಮ್ಮ ಖುಷಿಯ ಖಜಾನೆ ಮಲ್ಟಿಪಲ್ ಆಗತ್ತೆ, ಜಾಸ್ತಿ ಆಗತ್ತೆ. ಎಷ್ಟು ನಾವು ಮಾಡ್ತೀವೋ ಅಷ್ಟು ವೃದ್ಧಿ ಆಗ್ತಾ ಹೋಗತ್ತೆ. ಮತ್ತು ನಾನು ಖುಷಿಯಾಗಿರ್ಬೋದು, ಖುಷಿಯನ್ನ ಬೇರೆಯವ್ರಿಗೂ ಕೊಡ್ಬೋದು. ಎಷ್ಟು ಈ ಖುಷಿ ಹಂಚತಾ ಹೋಗ್ತೀವೋ ಇನ್ನೂ ಖುಷಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತ ಖುಷಿ ಇದು. ಸೊ ಆ ಖುಷಿಯನ್ನ ಸದಾಕಾಲ ನೀವು ಅನುಭವವನ್ನ ಮಾಡಿ ಅಂತ ಹೇಳ್ತಾ ಸಿಹಿ ಕೊಡ್ಲಾಗತ್ತೆ. ಜೊತೆಗೆ ರಾಖಿ ಕಟ್ಟದ ಮೇಲೆ ಸಹೋದರಿಯರಿಗೆ ಏನ್ ಕೊಡ್ತಾರೆ? ಗಿಫ್ಟ್ ಕೊಡ್ತಾರೆ. ನೀವೆಲ್ಲ ಗಿಫ್ಟ್ ಕೊಡ್ತೀರಾ? ಏನ್ ಗಿಫ್ಟ್? ಭಗವಂತ ಏನ್ ಕೇಳ್ತಾನ ಗೊತ್ತಾ? ಇದೆಲ್ಲ ನೀವು ಕೊಡೋದು ಒಂದ್ ಸ್ವಲ್ಪ ಸಮಯ ಇರುತ್ತೆ, ಅದು ಬೇಡವಂತ ಅವ್ರಿಗೆ. ಭಗವಂತನಿಗೆ ಬೇಕಾಗಿರೋ ಗಿಫ್ಟ್ ಏನು? ಏನ್ ಗೊತ್ತಾ? ಏನ್ ಗಿಫ್ಟ್ ಕೊಡ್ಬೇಕು ಭಗವಂತನ್ಗೆ? ಭಗವಂತ ಹೇಳ್ತಾರೆ 5 ಕೋಟ ಕಾಯಿನ್ದು 5 ಕೋಟ ನೋಟ್ ಕೊಡ್ಬೇಕಂತೆ. ಕೋಟ ನೋಟ್ 5 ಕೋಟ ನೋಟ್ ಕೊಡ್ಬೇಕಂತ. ಯಾವ್ದದು? 5 ವಿಕಾರಗಳೆಂಬ ಕೋಟ ನೋಟ್ ಅವನು ಕೊಡ್ಬೇಕಂತ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ 5 ಕೋಟ ನೋಟ್ ಕೊಟ್ರೆ ಅದಕ್ ಪ್ರತಿಯಾಗಿ ತಟ್ಟೆ ತುಂಬಿ ಜ್ಞಾನದ ಖಜಾನೆಯನ್ನ, ಗುಣಗಳ ಖಜಾನೆಯನ್ನ, ಶಕ್ತಿಯ ಖಜಾನೆಗಳನ್ನ ಭಗವಂತ ಕೊಡ್ತಾರೆ. ರಿಟರ್ನ್ ನಾವ್ ಆ ಗಿಫ್ಟ್ ಅವನು ಕೊಟ್ರೆ ಅವ್ರು ರಿಟರ್ನ್ ನಮ್ಗಷ್ಟು ಕೊಡ್ತಾರೆ. ತಟ್ಟೆ ತುಂಬಿ ಕೊಡ್ತಾರ. ಯಾಕೆಂದ್ರೆ ಪರಮಾತ್ಮ ಸಾಗರ, ಸರ್ವ ಜ್ಞಾನ ಸಾಗರ, ಗುಣಗಳ ಸಾಗರ, ಶಕ್ತಿಯ ಭಂಡಾರ. ಅದಕ್ಕೆ ಭಗವಂತನ್ ಕೇಳ್ಕೊಳ್ತೀವಿ, ಭಗವಂತ ನನಗ್ ಶಕ್ತಿ ಕೊಡು ಅಂತ ಅಲ್ವಾ? ಏನಾದ್ರೂ ಅಂತ ಸಮಸ್ಯೆ ಬಂದಾಗ ಭಗವಂತ ಇದೆಲ್ಲ ಎದುರಿಸೋ ಶಕ್ತಿ ಕೊಡು ಅಂತ. ಸೊ ಆ ಶಕ್ತಿಗಳನ್ನ ನೀಡ್ತಾ ಇದ್ದಾರೆ, ನಾನು ಪಡ್ಕೋಬೇಕಷ್ಟೆ. ಸೊ ಅಂತ ಒಂದು ಶಕ್ತಿಯನ್ನ, ಜ್ಞಾನವನ್ನ ಮತ್ತೆ ಆ ಗುಣಗಳನ್ನ ಪಡ್ಕೋಬೇಕಂದ್ರೆ ಏನ್ ಕೊಡ್ಬೇಕು? ಸಮಯ ಕೊಡ್ಬೇಕು. ಸಮಯದ ಉಡುಗೊರೆ ಕೊಡ್ಬೇಕು. ಯಾರಿಗೆ? ನನ್ನ ಆತ್ಮದ ಉನ್ನತಿಗೋಸ್ಕರ. ಯಾಕೆಂದ್ರೆ ಇವತ್ತು ಜಗತ್ತಲ್ಲಿ ಎಲ್ಲ ಇದ್ರೂ ಸಮಯ ಇಲ್ಲ ಯಾರ ಹತ್ರ. ಅಯ್ಯೋ ನಮ್ಗೆ ಟೈಮ್ ಇಲ್ಲ ಅಂತಾರೆ. ಯಾವ್ದ್ರಲ್ಲಿ ಟೈಮ್ ಇಲ್ಲ? ಬೇರೆದಕ್ಕೆ ನಮಗ್ ಗೊತ್ತಿಲ್ದೇನೆ ಸಮಯ ಉಪಯೋಗಿಸ್ತಾ ಇರ್ತೇವೆ. ಆದ್ರೆ ನಮಗೋಸ್ಕರ ನಮಗ್ ಸಮಯ ಇಲ್ಲ. ನಮ್ ಒಳಗಡೆ ನಮ್ಮನ್ನು ನೋಡ್ಕೊಳಕ್ ಟೈಮ್ ಇಲ್ಲ. ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ನಮ್ಮ ಒಳಗಡೆ ನಮ್ಮನ್ನ ನಾವು ನೋಡ್ಕೊಂಡು, ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಂಡು, ಪರಮಾತ್ಮನನ್ನ ನೆನಪು ಮಾಡಿ ಅವನ ರಕ್ಷಣೆಯನ್ನ ಅನುಭವ ಮಾಡುವಂತ, ಅದಕ್ಕಾಗಿ ನಾವು ನಮ್ಮ ಸಮಯವನ್ನ ಕೊಡ್ಬೇಕು. ಸೊ ಈ ಸಮಯನೇ ದೊಡ್ಡ ಕಾಣಿಕೆ ನಾವು ಭಗವಂತನ ಕೊಡೋದು, ನಮ್ಮ ಆತ್ಮದ ಉನ್ನತಿಗಾಗಿ ಕೊಡೋದು, ಮತ್ತೆ ನಾವು ಸದಾ ಕಾಲ ಖುಷಿಯಾಗಿರ್ಲಿಕ್ಕಾಗಿ, ಸದಾ ಆನಂದಮಯ ಜೀವನ, ಸುಖಮಯ ಜೀವನ, ಶ್ರೇಷ್ಠ ಜೀವನವನ್ನ ಮಾಡ್ಕೊಳ್ಳಿಕ್ಕಾಗಿ ನಾವು ಸಮಯದ ಕಾಣಿಕೆಯನ್ನ ಕೊಟ್ಟು, ತಾವೆಲ್ಲ ಕೊಡ್ಬೋದಾ ಇದು? ಯಾರು ಈ ವಿಚಾರದಲ್ಲಿ ಟೈಮ್ ಇಲ್ಲ ಅಂತ ಹೇಳ್ಬಾರ್ದು. ಸಮಯವನ್ನ ಕೊಟ್ಟು ತಮ್ಮನ್ನ ತಾವು ಉತ್ತಮ ಜೀವನವನ್ನ ನಡೆಸಲಿಕ್ಕೆ, ತಮ್ಮ ಮನೆಯನ್ನ ಮಂದಿರ, ಹೀಗೆ ಮಂದಿರಕ್ಕೆ ಹೋದ್ರೆ ಎಷ್ಟು ಖುಷಿ ಆಗತ್ತೆ, ಒಳಗಡೆಯಿಂದ ಆನಂದ ಆಗತ್ತೆ, ಭಕ್ತಿ ಭಾವನೆ ಬರುತ್ತೆ. ಅದೇ ರೀತಿ ನೀವು ಗೃಹಸ್ಥದಲ್ಲಿದ್ರೂ ಸಹ ಅದು ಇವತ್ತು ಗೃಹಸ್ಥ ಶ್ರಮ. ಪತಿ ಪತ್ನಿ ಇಬ್ರು ದುಡಿತಾ ಇರ್ತಾರೆ, ಆದ್ರೂ ಶ್ರಮ.
ಆ ಮೊದಲು ಇಡೀ ಮನೆಯಲ್ಲಿ ಒಂದು 10 ಜನ ಇದ್ರೆ ಒಬ್ಬರೇ ದುಡಿತಾ ಇದ್ದಿದ್ದು, ಆದ್ರೂ ಸಹ ಸಂಸಾರದಲ್ಲಿ ಚೆನ್ನಾಗಿರ್ತಿದ್ರು. ಇವತ್ ಮನೇಲಿ 4 ಜನ ಇದ್ರೆ 4 ಜನನೂ ದುಡಿತಾ ಇದ್ದಾರೆ, ಆದ್ರೂ ಅಂತ ಸಮಯ ಇವತ್ತು. ಅಂದ್ರೆ ಇದು ಕಲಿಯುಗದ ಅಂತ್ಯದ ಸಮಯ. ಈ ಸಮಯದಲ್ಲಿ ಪ್ರಪಂಚ ಹಿಂಗೆ ಇದೆ, ಜನ ಹಿಂಗೆ ಇದ್ದಾರೆ. ಆದ್ರೆ ನಾನು ಇಂಥ ವಾತಾವರಣ, ಇಂಥ ಪ್ರಪಂಚದಲ್ಲಿದ್ದು ಆ ಪ್ರಭಾವದಿಂದ ಪ್ರಭಾವಿತ ಆಗದೆ ನನ್ನನ್ನು ನಾನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕಾಗಿ, ನಾನು ಸುಖಿಯಾಗಿರ್ಲಿಕ್ಕಾಗಿ, ನಾನು ಖುಷಿಯಾಗಿರ್ಲಿಕ್ಕಾಗಿ, ನಾನು ಶಾಂತಿಪೂರ್ವಕವಾಗಿರ್ಲಿಕ್ಕಾಗಿ ಇವತ್ತು ನಾವೇನು ನೋಡ್ತಿದ್ದೀವಿ ಪ್ರಪಂಚವನ್ನ, ಇದು ಇದೇ ರೀತಿ ಇರುತ್ತೆ ಅಂತ ತಿಳ್ಕೊಳ್ತೀರಾ? ಬದಲಾವಣೆ ಸೃಷ್ಟಿಯ ನಿಯಮ, ಇದು ಬದಲಾವಣೆ ಆಗ್ಲೇಬೇಕು. ಸೊ ಇವಾಗ ನಾವು ಏನು ನೋಡ್ತಿದ್ದೀವಿ, ದುಃಖ ಶಾಂತಿಯ ಜಗತ್ತು ಬದಲಾವಣೆಯಾಗಿ ಇಂಥ ಸುಖಮಯ ಶಾಂತಿಮಯ ಪವಿತ್ರವಾದಂತಹ ಸೃಷ್ಟಿ ಇದೇ ಭಾರತದಲ್ಲಿ ಪುನಃ ನಿರ್ಮಾಣ ಆಗತ್ತೆ, ಎಲ್ಲಿ ಶ್ರೀಕೃಷ್ಣನ ಜನ್ಮ ಆಗತ್ತೆ. ಅದಕ್ಕಾಗಿ ಈ ಭಾರತದಲ್ಲಿ ಜನ್ಮಾಷ್ಟಮಿ, ಕೃಷ್ಣನ ಜನ್ಮದ ದಿನವನ್ನ, ಕೃಷ್ಣನ ಜಯಂತಿಯ ದಿನವನ್ನ ಆಚರಣೆ ಮಾಡ್ತೀವಿ. ಕೃಷ್ಣನ ಜನ್ಮದಿನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಇನ್ನೇನು ಶ್ರೀಕೃಷ್ಣನ ಜನ್ಮ ಆಗೋದಿದೆ, ಕತ್ತಲಿನ ರಾತ್ರಿ ಮುಗಿಯತ್ತೆ. ರಾತ್ರಿ ಮುಗಿದಾದ್ಮೇಲೆ ಬೆಳಕು ಬರುತ್ತಲ್ವಾ, ಹಗಲು ಬರುತ್ತೆ. ಅದೇ ರೀತಿ ಕಲಿಯುಗದ ರಾತ್ರಿ, ಅಜ್ಞಾನದ ಅಂಧಕಾರದ ರಾತ್ರಿ ಮುಗಿದು ಸ್ವರ್ಗದ ಬೆಳಕು ಬರಲಿದೆ. ಸೊ ಇದು ಕಾಲಚಕ್ರದ ನಿಯಮ. ಇದನ್ನ ಯಾರಾದ್ರೂ ಸ್ವರ್ಗ ಅಂತ ಹೇಳಕ್ಕಾಗತ್ತ ಈ ಪ್ರಪಂಚವನ್ನ? ಆದ್ರೆ ಟೆಂಪ್ರವರಿಯಾಗಿ ಸ್ವರ್ಗದ ಸುಖ ಅನುಭವ ಮಾಡ್ಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡ್ತಾನೆ. ಏನಾದ್ರೂ ತುಂಬಾ ಸುಂದರವಾಗಿರೋದು ನೋಡಿದ್ರೆ ಅಪ್ಪ ಸ್ವರ್ಗದ ತರ ಇದೆ ಅಂತೇಳಿ, ಏನಾದ್ರೂ ತುಂಬಾ ಚೆನ್ನಾಗಿರೋದು ತಿಂದ್ರೆ ಅಪ್ಪ ಅಂತ ಸ್ವರ್ಗ ಸುಖ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲದಕ್ಕೂ ಸ್ವರ್ಗದ ಜೊತೆ ಹೋಲಿಕೆ ಮಾಡ್ತೇವೆ. ಅಂದ್ರೆ ಆ ಸ್ವರ್ಗ ಅಂದ್ರೆ ತುಂಬಾ ಚೆನ್ನಾಗಿರೋ ಪ್ರಪಂಚ, ಎಲ್ಲಿ ಆರೋಗ್ಯ, ಐಶ್ವರ್ಯ, ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ 100% ಇರುತ್ತೆ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲವೂ 100% ಇರುತ್ತೆ. ಅಂಥ ಪ್ರಪಂಚಕ್ಕೆ ಹೋಗ್ಬೇಕು ಅಂದ್ರೆ, ಅಂಥ ದೇವಿ ದೇವತೆಗಳಿರೋಂಥ ಪ್ರಪಂಚಕ್ಕೆ ನಾವು ಹೋಗ್ಬೇಕಂದ್ರೆ ಕ್ವಾಲಿಫೈಡ್ ಆಗ್ಬೇಕು. ಇವಾಗ ಹೇಗೆ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕಂದ್ರೆ ಅವ್ರು ಕಂಪಲ್ಸರಿ SLC ಪಾಸ್ ಆಗಿರ್ಬೇಕು, ಆವಾಗ್ಲೇನೆ ಅವ್ರಿಗೆ ಅಡ್ಮಿಷನ್. ಅದೇ ರೀತಿ ಅಂತ ಸುಖಮಯ ಜಗತ್ತು, ಎಲ್ಲಿ ಸಂಪೂರ್ಣ ಆರೋಗ್ಯ, ಐಶ್ವರ್ಯ, ಪವಿತ್ರತೆ, ಸುಖ, ಶಾಂತಿ ಇರುವಂತಹ ಸ್ವರ್ಗದ ದೇವತಾ ಪ್ರಪಂಚಕ್ಕೆ ಹೋಗ್ಬೇಕಂದ್ರೆ ನಾವಿಲ್ಲಿ ಕ್ವಾಲಿಫೈಡ್ ಆಗ್ಬೇಕು. ಏನ್ ಕ್ವಾಲಿಫಿಕೇಶನ್? ತುಂಬಾ ಸುಲಭವಾದ ಕ್ವಾಲಿಫಿಕೇಶನ್ ಎಲ್ಲರೂ ಪಡ್ಕೊಳ್ಬೋದು. ಅದಾಗಿದೆ ಜೀವನದಲ್ಲಿ, ಭೌತಿಕವಾಗಿ, ಸಾಂಸಾರಿಕದಲ್ಲಿ, ಗೃಹಸ್ಥದಲ್ಲಿ ಇರ್ತನೂವೆ ನಾವು ಮಾಡಬೇಕಾಗಿರೋದು ಸ್ವಲ್ಪ ಸಮಯ ಆ ಸರ್ವಶ್ರೇಷ್ಠನಾದ ಪರಮಾತ್ಮನ ಜೊತೆ ನನ್ನ ಆತ್ಮೀಯ ಸಂಬಂಧವನ್ನ ಜೋಡಿಸಿ ನನ್ನ ಜೀವನವನ್ನ ಶಾಂತಿಮಯ, ಸುಖಮಯ ಮಾಡ್ಕೊಳ್ಳಿಕ್ಕಾಗಿ ಒಂದು ಹೆಜ್ಜೆ ಇಡಬೇಕು. ದೈವಿ ಗುಣಗಳನ್ನ ಮಾಡ್ತಾ ಮಾಡ್ತಾ ಎಲ್ಲನೂ ಬರ್ತಾ ಹೋಗುತ್ತೆ. ಅಂತ ದೈವಿ ಗುಣಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದೆಲ್ಲ ಮಾಡ್ತಾ ಮಾಡ್ತಾ ನಾವು ಅವಶ್ಯಕವಾಗಿ ಅಂತ ದೇವತಾ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ನಾವು ಕ್ವಾಲಿಫೈಡ್ ಆಗ್ತೀವಿ. ಸೊ ತಾವೆಲ್ಲರೂ ಅಂತ ಒಂದು ಶ್ರೀಕೃಷ್ಣನ ನೋಡಿ, ಶ್ರೀಕೃಷ್ಣನ ಮುಂದೆ ಎಷ್ಟೊಂದು ವೆರೈಟಿ ಇಡ್ಲಾಗತ್ತೆ ಅಲ್ವಾ? ಎಲ್ಲ ಪ್ರಕಾರದ ತಿಂಡು ತಿನಸು ಎಲ್ಲ ಇಡ್ತೀವಿ. ಯಾಕೆ ಇಡ್ಲಾಗತ್ತೆ? ಸ್ವರ್ಗದಲ್ಲಿ ಛಪ್ಪನ್ ಭೋಗ ಅಂತ 54 ಪ್ರಕಾರದ ತಿಂಡಿ ತಿನಿಸು ಇರುತ್ತಂತೆ ಒಂದು ಹೊತ್ತಿಗೆ.
36 ಪ್ರಕಾರ 54 ಅಂದರೆ ಆ ಥರ ಹೇಳ್ತಾರೆ. ಅದಕ್ಕೆ ವೆರೈಟಿ ಅಂದರೆ ಅಂಥ ಒಂದು ಪ್ರಪಂಚ, ಅಲ್ಲಿ ಎಲ್ಲವೂ ನಮಗೆ ಸಿಗತ್ತೆ ನ್ಯಾಚುರಲ್ ಆಗಿ, ಕಷ್ಟಪಡಂಗಿಲ್ಲ. ಈಗ ಏನಾದರೂ ಒಂದು ಮಾಡಬೇಕಂದ್ರೆ ಪಡ್ಕೋಬೇಕಂದ್ರೆ ಕಷ್ಟ, ಅಂದರೆ ಅದರ ಎಲ್ಲ ಎಫರ್ಟ್ ಹಾಕಿ ಆಮೇಲೆ ಸಿಗತ್ತೆ. ಆದರೆ ಅಲ್ಲಿ ನ್ಯಾಚುರಲ್ ಆಗಿ ಸಿಗತ್ತೆ, ಸ್ವಾಭಾವಿಕವಾಗಿ ಸಿಗತ್ತೆ ಎಲ್ಲ ಪ್ರಕಾರದ್ದು. ಅಂಥ ಒಂದು ಸುಖ ಶಾಂತಿಮಯ ಜಗತ್ತು ಸ್ವರ್ಗ. ಆ ಸ್ವರ್ಗಕ್ಕೆ ನಾನು ಹೋಗ್ಬೇಕಂದ್ರೆ ವರ್ತಮಾನ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಆ ಗುಣ ಶಕ್ತಿಯನ್ನ ಪರಮಾತ್ಮನನ್ನ ನೆನಪು ಮಾಡಿ ಪ್ರಾಪ್ತಿ ಮಾಡ್ಕೊಳ್ಬೇಕು. ಆವಾಗ ಅಂಥ ಒಂದು ಸುಖಮಯ ಜಗತ್ತಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಸೊ ಹೇಳ್ತಾರೆ, ಬಯಸ್ತಾರೆ, ಮಾತೆಯರು ಸಹೋದರಿಯರು ಬಯಸ್ತಾರೆ, ನನಗೆ ಕೃಷ್ಣನಂತ ಸಹೋದರ ಬೇಕು, ನನಗೆ ಕೃಷ್ಣನಂತ ಮಗು ಬೇಕು ಅಂತ. ಆದರೆ ಕೃಷ್ಣನ ಜೊತೆಗೆ ಅಂಥ ಒಂದು ರಾಜ್ಯದಲ್ಲಿ ಹೋಗ್ಬೇಕಂದ್ರೆ ನಾವು ಸಹ ಈಗ ವರ್ತಮಾನ ಸಮಯದಲ್ಲಿ ನಾವು ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳೋ, ಶಾಂತಿಮಯ ಸುಖಮಯ ಮಾಡ್ಕೊಳ್ಳಿಕ್ಕಾಗಿ ಕೃಷ್ಣ ದೇವಾತ್ಮ ಆದರೆ ಪರಮಾತ್ಮನನ್ನ ನೆನಪು ಮಾಡಿ ಅಂಥ ಒಂದು ಕ್ವಾಲಿಫಿಕೇಶನ್ ಪಡ್ಕೊಂಡಿತ್ತು. ಸೊ ಅಂಥ ಒಂದು ದೇವತಾ ಪ್ರಪಂಚ ಕೃಷ್ಣನ ಜೊತೆ ನಾವೆಲ್ಲರೂ ಹೋಗೋಣ. ಕೃಷ್ಣನಂತ ಸಹೋದರ ನಮಗೂ ಸಿಗಲಿ, ಕೃಷ್ಣನಂತ ಫ್ರೆಂಡ್ ನಮಗೂ ಸಿಗಲಿ, ಕೃಷ್ಣನ ಜೊತೆಗೆ ಕೃಷ್ಣನ ರಾಜ್ಯಕ್ಕೆ ನಾವೆಲ್ಲರೂ ಹೋಗೋಣ ಅಂತ ತಿಳ್ಕೊಳ್ತಾ, ಈ ಒಂದು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ತಾವೆಲ್ಲರೂ ಬಂದಿದ್ದೀರ. ತಮ್ಮೆಲ್ಲರಿಗೂ ಆದರದ ಸ್ವಾಗತ. ತಾವೆಲ್ಲರೂ ಬಂದು ತಿಳ್ಕೊಂಡಿರ್ಬೋದು, ಇಲ್ಲೇನೋ ಒಂದು ಒಳ್ಳೇದು ಹೇಳ್ತಾರೆ, ಇಲ್ಲೇನೋ ಒಂದು ಚೆನ್ನಾಗಿ ಹೇಳ್ತಾರೆ, ಇಲ್ಲಿಗೆ ಹೋದ್ರೆ ಸ್ವಲ್ಪ ಏನೋ ಶಾಂತಿ ಸಿಗತ್ತೆ ಅಂತ ಸ್ವಲ್ಪ ಫಂಕ್ಷನ್ ಸಮಯದಲ್ಲಿ ಬರೋದು ಹೋಗ್ಬಿಡೋದು ಅಷ್ಟೇ ಆಗಬಾರ್ದು. ಅದನ್ನು ಅನುಭವ ಮಾಡೋತಾರ, ಬರೀ ಹಿಂಗೆ ನೋಡ್ಬಿಟ್ಟು ಹೋಗ್ಬಿಡೋದಲ್ಲ. ಆದರೆ ಇದನ್ನು ಆಳವಾಗಿ ಅರ್ಥ ಮಾಡಿಕೊಂಡು, ಇದಕ್ಕಾಗಿ ನೀವೇನು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಥರ ವೈಟ್ ಡ್ರೆಸ್ ಹಾಕ್ಕೊಂಡ್ರೇ ಇಲ್ಲ. ನಮ್ಮ ಥರ ಹೇಳ್ತಾರೆ, ನಿಮ್ಮ ಥರ ಎಲ್ಲ ನಾವಿದ್ರೆ ಹಂಗೆ ಮಾಡ್ಬೋದಪ್ಪ ಅಂತ. ಹಾಗೇನಿಲ್ಲ, ನಮ್ಮ ಥರ ಇರೋರು ತುಂಬ ಕಡಿಮೆ. ಎಲ್ಲರೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾರು ಬರ್ತಾರೆ ಎಲ್ಲರೂ ಗೃಹಸ್ಥಿಗಳೇ. ಗೃಹಸ್ಥದಲ್ಲಿದ್ದು ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಸ್ವಲ್ಪ ಸಮಯ ಬಂದು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳೋ ಸಾಧನೆಯನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಜ್ಞಾನ ರಾಜಯೋಗವನ್ನು ಕಲಿತು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳಿ ಅಂತ ಬಯಸ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಕ್ಷಾಬಂಧನದ ಶುಭಾಶಯ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಪರಮಾತ್ಮನ ಮನೆಗೆ ಸ್ವಾಗತ. ತಾವು ಬಂದು ತಮ್ಮ ಸಮಯವನ್ನು ಕೊಟ್ಟು ತಿಳ್ಕೊಂಡು ಅನುಭೂತಿಯನ್ನು ಮಾಡಿ ಅಂತ ನಮ್ಮೆಲ್ಲರ ಶ್ರೇಷ್ಠ ಇಚ್ಛೆ. ಓಂ ಶಾಂತಿ.